ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ದೈವ ಸನ್ನಿಧಿಯಲ್ಲಿ ವಿನಂತಿಗೆ ಶಿಕ್ಷೆಯಾಗಿ ಬಿಡ್ತಾ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಾವಿತ್ರಿ ಮತ್ತು ವಿನಂತ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡ್ತಿದ್ದಾಗೆ ಇನ್ಸ್ಪೆಕ್ಟರ್ ಹೋಗಿ ಭದ್ರನ್ ಮನೆಯಲ್ಲಿ ಮಾತಾಡ್ತಾರೆ. ಜೊತೆಗೆ ಅವರ ಚಿಕ್ಕಪ್ಪ ಮತ್ತು ತಮ್ಮ ಬರ್ತಾರೆ ಅಂತ ಹೇಳಿ ಶಿವರಾಮೇಗೌಡರು ಹೇಳಿ ಕಳಿಸ್ತಾರೆ. ಇತ್ತ ಕಡೆ ಇನ್ಸ್ಪೆಕ್ಟರ್ ಬರ್ತದ್ದಾಗೆ ಸಾವಿತ್ರಿ ಅವರು ಏನದು ಇನ್ಸ್ಪೆಕ್ಟರ್ ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿ ಈಗ 1-2 ಗಂಟೆ ಆದಮೇಲೆ ಬರ್ತಿದ್ರಲ್ಲ, ಏನು ಅನ್ಕೊಂಡಿದ್ರ? ಕಂಪ್ಲೇಂಟ್ನ ಮೊದಲು ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಕಂಪ್ಲೇಂಟ್ ತಗೊಳ್ಳೋಣ, ಅದಕ್ಕೆ ಒಂದಷ್ಟು ಪ್ರೋಟೋಕಾಲ್ಸ್ ಇದೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಯಾವ ಪ್ರೋಟೋಕಾಲ್ಸ್ ಏನು? ನಮ್ಮನ್ನ ಸಾಗಾಕೋಕೆ ನೋಡ್ತಿದ್ರ? ಖಂಡಿತವಾಗ್ಲೂ ನೀವು ಅನ್ಕೊಂಡಾಗ ಏನೂ ಆಗೋದಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ನೀವು ಕೇಸ್ ತಗೊಳ್ದೆ ಇದ್ರೆ ನಾನು ಮಹಿಳಾ ಸಂಘಕ್ಕೆ ಹೋಗ್ಬೇಕಾಗತ್ತಾ, ಮೀಡಿಯಾಗೆ ಹೋಗ್ಬೇಕಾಗತ್ತಾ ಅಂತ ಹೇಳಿ ಸಾವಿತ್ರಿ ಅವರು ಪೊಲೀಸರನ್ನೇ ಹೆದರಿಸೋಕೆ ಶುರು ಮಾಡ್ಕೋತಾರೆ. ಇದರಿಂದಾಗಿ ಇನ್ಸ್ಪೆಕ್ಟರ್ ಗಾಬರಿ ಆಗಿದೆ. ನೋಡಿ, ಸಮಾಧಾನವಾಗಿರಿ, ಈ ಒಂದು ಕೇಸ್ ವಿಷಯವಾಗಿ ಈಗ ತಾನೇ ಮಾತಾಡ್ಕೊಂಡು ಬಂದಿದ್ದೇನೆ, ಖಂಡಿತ ಆ ಒಂದು ರೀತಿಯಲ್ಲಿ ನಿಮ್ಮ ಒಂದು ಕೇಸನ್ನು ಸಾರ್ಟ್ ಔಟ್ ಮಾಡೋಣ ಅಂತ ಹೇಳ್ತಾರೆ. ಆದರೆ ಸಾವಿತ್ರಿ ಅವರಂತೂ ಕ್ಷಣಕ್ಕೂ ಕೂಡ ಕಾಯೋದಕ್ಕೆ ರೆಡಿ ಇಲ್ಲ. ನಾನು ಈಗಲೇ ಹೋಗ್ತೀನಿ ಮೀಡಿಯಾದವರ ಬಳಿಗೆ, ಮಹಿಳಾ ಸಂಘಕ್ಕೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಮಗಳನ್ನ ಕರ್ಕೊಂಡು ಹೊರಡ್ತಾ ಇರ್ತಾರೆ. ಅಷ್ಟರಲ್ಲಿ ಚಿಕ್ಕಪ್ಪ ಮತ್ತು ಗೋವಿಂದೇಗೌಡರು ಅಲ್ಲಿಗೆ ಬರ್ತಾರೆ. ಇಬ್ರು ಕೂಡ ಬಂದಿದ್ದೆ, ಏನವ ಅದು ಮನೆಯಲ್ಲಿ ಗಿಣಿ ಕೇಳ್ದಂಗೆ ಅದೇ ಅಷ್ಟೆಲ್ಲ ಬುದ್ಧಿ ಮಾತು ಹೇಳಿದ್ದೇನೆ, ಮತ್ತು ಈ ರೀತಿ ಮಾಡೋಕೆ ಬಂದಿದೆಯಲ್ಲ ಅಂದಾಗ, ಹೌದು ಚಿಕ್ಕಪ್ಪ, ನಿನ್ನ ಮನೆಯಲ್ಲಿ ಬುದ್ಧಿ ಹೇಳಿದೆ, ನಾವು ಮಾಡಿರೋ ತಪ್ಪನ್ನು ಅರ್ಥ ಮಾಡಿಸೆ, ಆದರೆ ನನ್ನ ಮಗಳಿಗಾಗಿರುವ ಅನ್ಯಾಯದ ಬಗ್ಗೆ ನೀವೇನಾದರೂ ಮಾತಾಡಿದ್ರ? ಇಲ್ಲ ತಾನೆ, ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಅಲ್ವಾ, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕಲ್ವಾ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ಈ ಕಡೆ ಗೋವಿಂದೇಗೌಡರು, ನಿನ್ನನ್ನು ಸುಮ್ಮನೆ ಬಿಟ್ಟದಕ್ಕೆ ನೋಡು ಎಂಥ ಕೆಲಸ ಮಾಡ್ತಿದ್ಯಾ, ಮನೆ ಮರ್ಯಾದೆನೇ ಮನೆ ಮಗಳಾಗಿ ತೆಗೆಯೋ ಕೆಲಸ, ಮನೆ ಮಗಳಾಗಿ ಮನೆ ಮರ್ಯಾದೆ ತೆಗೆಯೋ ಕೆಲಸ ಮಾಡ್ತಿದ್ಯಲ್ಲ ಅಂತ ಹೇಳಿ ಗೋವಿಂದೇಗೌಡರು ಹೇಳ್ತಾರೆ. ನೀವೆಲ್ಲ ನನಗೆ ಹೆಣ್ಮಗಳಾದ ನನಗೆ ನ್ಯಾಯ ಕೊಡಿಸೋದಾದ್ರೆ, ಹೆಣ್ಮಗಳನ್ನ ಒಂದು ರೆಸ್ಪೆಕ್ಟ್ ಮಾಡಿ ನೀವು ಅವಳ ಮಾತಿಗೆ ಬೆಲೆ ಕೊಟ್ಟಿದ್ದರೆ ಇವತ್ತು ನಾನು ಇಲ್ಲಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ನೀವು ನಮ್ಮನ್ನು ತಾತ್ಸಾರನೆ ಮಾಡಿಬಿಟ್ರಿ ಅಂದಾಗ, ಆ ರೀತಿ ಇದ್ದಿದ್ರೆ ನಿನ್ನನ್ನು ಕಷ್ಟದಲ್ಲಿದ್ದಾಗ ಮನೆ ಕರ್ಕೊಂಡು ಬಂದು ನೋಡ್ಕೋತಾ ಇರಲಿಲ್ಲ, ಮನೆ ಕರ್ಕೊಂಡು ಬಂದು ನೋಡ್ಕೊಂಡಿದ್ದಕ್ಕೆ ಸರಿಯಾದ ಮರ್ಯಾದೆನೇ ಕೊಟ್ಟಿದ್ಯಾ ನೀನು ಅಂತ ಹೇಳಿ ಗೋವಿಂದೇಗೌಡರು ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ, ನಮ್ಮನ್ನು ನೋಡ್ಕೊಂಡ್ರಿ ಅಂತ ಇಲ್ಲ ಅಂತ ಹೇಳ್ತಿಲ್ಲ. ಹಾಗಂದು ಮಾತ್ರಕ್ಕೆ ನನ್ನ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನೋಡ್ಕೊಂಡು ನಾನು ಸುಮ್ಮನೆ ಕೂರೋಳಲ್ಲ ಅಂತ ಸಾವಿತ್ರಿ ಹೇಳ್ತಿದ್ದಾರೆ. ಇತ್ತ ಕಡೆ ವಿದ್ಯಾ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ. ಅಷ್ಟರಲ್ಲಿ ಭದ್ರ ಬರ್ತಾರೆ. ಬಂದಿದೆ, ಏನು ಯೋಚನೆ ಮಾಡ್ತಿದ್ಯಾ ವಿದ್ಯಾ ಅಂದಾಗ, ನಿಜಕ್ಕೂ ಇದೇನಾದರೂ ಹೆಚ್ಚು ಕಡಿಮೆ ಆಗಿ ಕೋರ್ಟು ಕಾನೂನು ಅಂತ ಹೋಗ್ಬಿಟ್ಟು ಏನು ಮಾಡೋದು, ತುಂಬ ಗಾಬರಿ ಆಗ್ತದೆ, ಎಲ್ಲ ಒಳ್ಳೇದೇ ಆಗತ್ತಲ್ವಾ ಅಂದಾಗ, ಏನು ಮಾತಾಡ್ತಿದ್ಯಾ ವಿದ್ಯಾ, ಇಷ್ಟು ದಿನ ನೀನೇ ನಮ್ಮ ಪರವಾಗಿ ನಿಂತು ಧೈರ್ಯ ಹೇಳ್ತಿದ್ದೆ, ನಮ್ಮ ಹತ್ರ ಸತ್ಯ ಇದೆ, ನ್ಯಾಯ ಇದೆ, ಖಂಡಿತ ನಮಗೇನೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ಅಂತ ನೀನು ಯಾಕೆ ಗಾಬರಿ ಆಗ್ತದೆ, ಖಂಡಿತ ಏನೂ ಕೆಟ್ಟದ್ದಾಗೋದಿಲ್ಲ, ಎಲ್ಲ ಒಳ್ಳೇದಾಗತ್ತೆ ಅಂತ ಭದ್ರ ಹೇಳ್ತಾರೆ. ಅದು ನಿಜಾನೇ, ಆದರೂ ಕೂಡ ಕೆಲವೊಮ್ಮೆ ಪರೀಕ್ಷೆಗಳು ಒಳ್ಳೆಯವ್ರಿಗೆ ಆಗತ್ತಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ ಅಂತ ಹೇಳಿ ವಿದ್ಯಾ ಹೇಳಿದಾಗ, ಒಳ್ಳೆಯವ್ರಿಗೆ ಪರೀಕ್ಷೆ ಆಗತ್ತೆ, ಆದರೆ ಅಂತಿಮವಾಗಿ ಗೆಲ್ಲೋದು ಒಳ್ಳೆಯದೇ ಅಲ್ವಾ ಅಂತ ಭದ್ರ ಅವರು ಸಮಾಧಾನ ಮಾಡ್ತಿದ್ದಾರೆ. ಆದರೂ ಕೂಡ ಸತ್ಯ ಮತ್ತು ನ್ಯಾಯಕ್ಕೆ ಕಣ್ಣಿಲ್ಲ ಕಾಲಿಲ್ಲ, ಆದರೆ ಸುಳ್ಳಿಗೆ ಎರಡೂ ಇದೆ. ಸುಳ್ಳು ಅನ್ನೋದು ಅದಕ್ಕಿಂತ ವೇಗವಾಗಿ ಬಂದು ಎಲ್ಲವನ್ನ ಕೂಡ ಮರೆಮಾಚಿಬಿಟ್ರೆ ಅನ್ನೋ ಭಯ ಆಗ್ತದೆ ಅಂತ ವಿದ್ಯಾ ಹೇಳಿದಾಗ, ನೋಡು, ಆ ಒಂದು ಸುಳ್ಳು ಅಂತಕ್ಕಂಥದ್ದು ಚಿಟ್ಟೆ ಇದ್ದಾಗೆ, ಸತ್ಯ ಅಂತಕ್ಕಂಥದ್ದು ಬೆಂಕಿ ಇದ್ದಾಗೆ, ಬೆಂಕಿ ಹತ್ತಕ್ಕೆ ಬಂದರೆ ನಾನು ಉಡ್ದೋಗೋದಿಲ್ಲ ಅಂತ ಚಿಟ್ಟೆ ಅಂದ್ಕೊಳ್ಳುತ್ತೆ, ಆದರೆ ಸುಟ್ಟು ಭಸ್ಮವಾಗಿಬಿಡತ್ತೆ. ನೀನೇನು ಯೋಚನೆ ಮಾಡಬೇಡ, ಬೇರೆಯವ್ರು ಏನೋ ಸಂಚು ಮಾಡಿದ್ದಾರೆ, ಸಂಚಿಗೆ ನಾವು ಬಲಿಪಶು ಆಗುವುದು ಬೇಕಾಗಿಲ್ಲ, ಖಂಡಿತ ಎಲ್ಲವೂ ಕೂಡ ಒಳ್ಳೆಯದೇ ಆಗತ್ತೆ ಅಂತ ಹೇಳಿ ವಿದ್ಯಾ ಪರವಾಗಿ ವಿದ್ಯಾಗೆ ಬಲ ಕೊಡೋ ಮಾತುಗಳನ್ನು ಭದ್ರ ಆಡ್ತಾರೆ. ಇತ್ತ ಕಡೆ ಶಿವರಾಮೇಗೌಡರು ಕೂಡ ಎಂಥ ಕೆಲಸ ಮಾಡಿಬಿಟ್ಲು ಇವಳು ಅಂತ ಯೋಚನೆ ಮಾಡ್ತಿದ್ರೆ, ಮೋನ ಅವರು, ನೋಡಿ ನೀವು ಸುಮ್ಮನೆ ಏನೇನು ಯೋಚನೆ ಮಾಡಬೇಡಿ, ಆದರೂ ಸಾವಿತ್ರಿ ಈ ಮನೆ ಮಗಳಾಗಿತ್ಕೊಂಡು ಇಂಥ ಕೆಲಸ ಮಾಡಿದಾಳೆ, ಖಂಡಿತ ಅವಳು ಏನು ಮಾಡೋದಕ್ಕೂ ಹಿಂದೆ ಸರಿಯುತ್ತಿಲ್ಲ, ಅದಕ್ಕೋಸ್ಕರನೇ ಈ ರೀತಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿರೋದು ಅವಳು ಅಂತ ಹೇಳ್ತಿದ್ದಾರೆ. ಈ ಕಡೆ ಈಶ್ವರಿಯವರಂತೂ ಖಂಡಿತ ಸರಿಯಾಗಿ ಮಾಡಿದಾಳೆ, ಈ ಶಿವರಾಮೇಗೌಡರನ್ನ ಮರ್ಯಾದೆ ಹೊರಗಡೆ ಬರಬೇಕು ಅಂತಲೇ ವೆಯ್ಟ್ ಮಾಡ್ತಿದ್ದಾರೆ. ಅತ್ತ ಕಡೆ ಸಾವಿತ್ರಿ ಮತ್ತು ವಿನಂತಿಗೆ ಚಿಕ್ಕಮ್ಮ ಮತ್ತು ಗೋವಿಂದೇಗೌಡರು ಬುದ್ಧಿ ಹೇಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನೋಡು, ಸುಮ್ಮನೆ ಇದನ್ನೆಲ್ಲ ಬೆಳೆಸ್ಕೊಂಡು ಎಳ್ಕೊಂಡು ಹೋಗಬೇಡ, ನೀನು ಏನೆಲ್ಲ ಅನ್ಯಾಯ ಮಾಡಿದ್ಯಾ, ಆದರೂ ಕೂಡ ನಾವು ನಿನ್ನ ಸುಮ್ಮನೆ ಕಳಿಸಿದ್ದೀವಿ, ಅದಕ್ಕೆ ಸಂತೋಷಪಟ್ಟು ಆರಾಮಾಗಿ ನಿನ್ಪಾಡಿಗೆ ನೀನು ಇದ್ಬಿಡು ಅಂತ ಹೇಳ್ತಿದ್ದಾರೆ. ಆದರೆ ಸಾವಿತ್ರಿ ಅವರಂತೂ, ಇಲ್ಲ, ನೀವೇನಾದರೂ ಈಗ ನನಗೆ ನ್ಯಾಯ ಕೊಡಿಸ್ತಾ ಇದ್ರೆ ಪೊಲೀಸ್ ಸ್ಟೇಷನಲ್ಲೇ ನನಗೆ ನ್ಯಾಯ ಸಿಗಬೇಕಾಗಿಲ್ಲ, ಮೀಡಿಯಾಗೆ ಹೋಗ್ತೀನಿ, ಹಾಗೆ ಮಹಿಳಾ ಸಂಘಗಳು ಬೇಕಾದಷ್ಟು ಇದ್ದಾವೆ, ಅಲ್ಲಿಗೆ ಹೋಗಿ ನ್ಯಾಯ ಕೇಳ್ತೀನಿ ಅಂತ ಸಾವಿತ್ರಿ ಅವರು ಹೇಳಿದಾಗ,
ಇಲ್ಲಿ ಗೋವಿಂದೇಗೌಡರು ಹಾಗೆ ಚಿಕ್ಕಪ್ಪ ಒಂದಷ್ಟು ಸಮಾಧಾನದಿಂದ ಮಾತಾಡಮ್ಮ, ಯಾಕೆ ಇಷ್ಟೊಂದು ಕೋಪ, ಯಾಕೆ ಈ ರೀತಿ ಎಲ್ಲ ನಡ್ಕೋತಾ ಇದೆಯಾ, ಶಿವರಾಮೇಗೌಡ ಒಬ್ಬ ಮಿನಿಸ್ಟರ್ ಅನ್ನೋದು ಗೊತ್ತಿದೆ, ಅವನ ಮರ್ಯಾದೆಗೆ ಎಷ್ಟು ಚ್ಯುತಿ ಬರೋದಿಲ್ಲ, ನೀನು ತಂಗಿಯಾಗಿದ್ಕೊಂಡು ಈ ರೀತಿ ಎಲ್ಲ ಮಾಡ್ತಾರ, ಸಮಾಧಾನ ಮಾಡ್ಕೋ, ಕೂತು ಮಾತಾಡೋಣ, ನಿನ್ಗೆ ಎಷ್ಟೆಲ್ಲ ಅವರು ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿದಾಗ ಸರಿ ಆಯಿತು, ದೊಡ್ಡವರಾದ ನೀವು ಈ ರೀತಿ ಎಲ್ಲ ಮಾತಾಡ್ತಿದ್ರಾ ಅನ್ನೋ ಕಾರಣಕ್ಕೆ ನಾನು ಕೂಡ ಸಮಾಧಾನದಿಂದ ಕೇಳ್ತೇನೆ. ಆದರೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು, ನನ್ನ ಮಗಳಿಗೆ ಏನಾದರೂ ನೀವು ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಸುಮ್ಮನಿರುವುದಿಲ್ಲ, ಈಗ ಇಲ್ಲಿಂದ ಹೋಗ್ತಿದ್ದೇನೆ ಅಂತ ಹೇಳಿ ಪೊಲೀಸ್ ಸ್ಟೇಷನಿಂದ ಮನೆಗೆ ಬರ್ತಾರೆ. ಬಟ್ ರಾತ್ರಿ ಆದರೂ ಕೂಡ ಇಲ್ಲಿ ಸಾವಿತ್ರಿಗೆ ನಿದ್ರೆ ಬರ್ತಿಲ್ಲ. ವಿನಂತಿ ಬಂದಿದೆ, ಯಾಕವ ನಿದ್ರೆ ಮಾಡಿದೆ, ಯಾಕೆ ಎ ಸಿ ಇಲ್ಲದೆ ನಿದ್ರೆ ಬರಲ್ವಾ ನಿಂಗೆ ಅಂದಾಗ, ಏನು ಎ ಸಿ ಇಲ್ಲದೆ ನಿದ್ರೆ ಬರೋದಿಲ್ಲ ಅಂತ ಹೇಳೋದು, ಸುಮ್ಮನೆ ಇರು, ನಾವು ಅಂದ್ಕೊಂಡಿದ್ದ ಗುರಿನ ಮುಟ್ಟೋ ತನಕ ನಿದ್ದೆ ಮಾಡಬಾರ್ದು, ಆಗ ಮಾತ್ರ ನಾವು ಜಿದ್ದಿಟ್ಕೊಂಡು ಅಂದ್ಕೊಂಡಿದ್ದ ಗುರಿನ ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಏನವ ಕನಸುಗಳು ನನಸಾಗಬೇಕು ಅಂದರೆ ನಿದ್ದೆ ಮಾಡದೇ ಇದ್ರೆ ಕನಸುಗಳು ನನಸಾಗ್ತವೆ ಅಂತ ಅಂದ್ಕೊಂಡಿದ್ಯಾ ಅಂತ ವಿನಂತಿ ಅವರು ಹೇಳಿದಕ್ಕೆ, ನಿನ್ನಿಂದಾನೆ ನೀನು ಕೂಡ ಈ ರೀತಿನೇ ಯೋಚನೆ ಮಾಡಿದಿದ್ರೆ ನಾನು ಇಷ್ಟೆಲ್ಲ ಪಡಬೇಕಾಗತ್ತಾ, ಆರಾಮಾಗಿ ಹೋಗ್ಬಿಟ್ಟು ತಿನ್ಕೊಂಡು ಮಲ್ಕೊಂಡಿದ್ಯಲ್ಲ, ಏನು ಹೇಳಬೇಕು ನಿನ್ನ ಕರ್ಮಕ್ಕೆ, ನಾಳೆ ಬೆಳಗ್ಗೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೀನಿ ಅಂದಾಗ, ನಾನು ನಿಜವಾಗ್ಲೂ ನನ್ನ ಭದ್ರಾ ಮಾಮನ ಜೊತೆ ಮದುವೆ ಮಾಡಿಸ್ತಾರ ಮಾವ, ಖಂಡಿತ ನಂಗೆ ಯಾಕೋ ನಂಬಿಕೆ ಇಲ್ಲ ಅವ ಅಂದಾಗ, ಮಾಡಿಸ್ಲೇಬೇಕು, ಯಾಕೆ ಮಾಡಿಸೋದಿಲ್ಲ, ನಿಜವಾಗ್ಲೂ ತಿಳ್ಕೊ, ನಿಮ್ಮ ಮಾವ ಮಿನಿಸ್ಟರ್ ಆಗಿದ್ದಾನೆ, ಮಿನಿಸ್ಟರ್ಗಿರಿನೇ ನಮಗೆ ಬಂಡವಾಳ, ಅವನ್ನ ಮರ್ಯಾದೆ ಆಚೆ ಬಂತು ಅಂದರೆ ಪಕ್ಷಕ್ಕೆ ಹೆಸರು ಕೆಟ್ಟೋಗುತ್ತೆ, ಮನೆ ಮರ್ಯಾದೆ ಕೆಟ್ಟೋಗುತ್ತೆ, ಎರಡರ ಬಗ್ಗೆ ಅವನಿಗೆ ತುಂಬಾ ಕಾನ್ಷಿಯಸ್ ಇದೆ. ಆ ಎರಡು ವಿಷಯಗಳನ್ನ ಅಷ್ಟೇ ನಾವು ಹಿಡ್ಕೊಂಡು ಮುಂದೆ ಸಾಗಿದ್ರೆ ಖಂಡಿತ ಭದ್ರಾ ಮತ್ತು ನಿನ್ನ ಮದುವೆ ಆಗತ್ತೆ ಅಂತ ಸಾವಿತ್ರಿ ಹೇಳ್ತಾರೆ. ಬೆಳಿಗ್ಗೆ ಆಗತ್ತೆ, ಪಂಚಾಯಿತಿ ಶುರುವಾಗಿದೆ, ಅಲ್ಲಿ ಚಿಕ್ಕಪ್ಪ ಕೂಡ ಸಾವಿತ್ರಿಯನ್ನು ಮತ್ತು ವಿನಂತಿಯನ್ನು ಪಂಚಾಯಿತಿಗೆ ಕರ್ಕೊಂಡು ಬಂದಿದ್ದಾರೆ. ಬರ್ತಿದ್ದಾಗೆ ಸಾವಿತ್ರಿಯವರು ತನಗೂ 2 ಚೇರ್ ಹಾಕು ಕ್ವಾಟ್ಲಿ ಅಂತ ಹೇಳ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ, ಬಿಕಾಸ್ ಯಾರು ಕೂಡ ಶಿವರಾಮೇಗೌಡರ ಮುಂದೆ ಮನೆಯ ಹೆಣ್ಮಕ್ಳು ಕೂರೋದಿಲ್ಲ. ಆದರೆ ಸಾವಿತ್ರಿ ಅವರು ಇವತ್ತು ಚೇರ್ನ ತಗೊಂಡು ಬಂದು ಕೂರೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ವಿನಂತಿ ಏನವ ಇದಲ್ಲ ಅಂದಾಗ, ನಾವು ನ್ಯಾಯವಾಗಿದ್ದೀವಿ ಅಂದರೆ ಈ ರೀತಿ ಎಲ್ಲ ತೋರಿಸ್ಬೇಕು ಕಣೆ, ಆಗಲೇ ನಮ್ಮ ನಿರ್ಧಾರ ಗಟ್ಟಿಯಾಗೋದು ಅಂತ ಸಾವಿತ್ರಿ ಹೇಳ್ತಾರೆ ಮಗಳಿಗೆ. ನಂತರ ಕ್ವಾಟ್ಲಿ ತರೋಕೆ ರೆಡಿ ಇರೋದಿಲ್ಲ. ಆಗ ಇಲ್ಲಿ ನಿನ್ನ ಚೇರ್ ತರಲಿಲ್ಲ ಅಂದರೆ ಅಲ್ಲಿ ಜಾಗ ಇದೆಯಲ್ಲ ದೊಡ್ಡ ಚೇರಲ್ಲಿ, ಅಲ್ಲೇ ಹೋಗಿ ಕುತ್ಕೋತೀನಿ ಅಂತ ಹೇಳಿ ಶಿವರಾಮೇಗೌಡರು ಪಕ್ಕದಲ್ಲಿ ಕೂರ್ತೀನಿ ಅಂತ ಹೇಳಿ ಹೇಳ್ತಾರೆ. ಆಗ ಗೋವಿಂದೇಗೌಡರು ಚೇರ್ ತಂದು ಹಾಕು ಅಂತ ಕ್ವಾಟ್ಲಿಗೆ ಹೇಳ್ತಾರೆ. 2 ಚೇರ್ ತಂದ ಕೂಡ ಹಾಕ್ತಾರೆ. ವಿನಂತಿ ಕೂರಿರೋದಿಲ್ಲ, ಬಟ್ ಸಾವಿತ್ರಿ ಅವರೇ ಕುತ್ಕೊ ನೀನು ಅಂತ ಹೇಳಿ ಕೂರಿಸ್ತಾರೆ. ಜೊತೆಗೆ ಕಾಲ ಮೇಲೆ ಕಾಲ ಹಾಕೊಂಡು ಕೂಡ ಕುತ್ಕೋತಾರೆ ಸಾವಿತ್ರಿ ಅವರು. ಇದರಿಂದಾಗಿ ಅಮ್ಮ ಕೂಡ ಏನೇ ಇದು ಗಿಣಿಗೆ ಸಾಕ್ತಂಗೆ ಸಾಕಿದ್ವಿ, ಆದರೆ ನಿಮ್ಮ ಅಣ್ಣನ ಮುಂದೆನೇ ಕಾಲ ಮೇಲೆ ಕಾಲ ಹಾಕೊಂಡು ಕೂತಿದ್ಯಾ, ನಿಮ್ಮ ಅಣ್ಣನ ಮುಂದೆ ಎಷ್ಟೋ ದೊಡ್ಡ ದೊಡ್ಡ ಆಫೀಸರ್ಸ್ ಕೂಡ ಕೂರೋದಿಲ್ಲ, ಅವನು 20 ಸತಿ ಹೇಳದ್ಮೇಲೆ ಕುತ್ಕೋತಾರೆ, ಎಷ್ಟು ಅಹಂಕಾರ ಇರಬೇಕು ನಿನಗೆ ಅಂತಾರೆ. ಭದ್ರಾ ಕೂಡ ನನ್ನ ಮೇಲೆ ಸಂಚು ಮಾಡಿ ಎಲ್ಲವೂ ಕೂಡ ಮಾಡಿ ಇವಾಗ ಅಪ್ಪಯ್ಯನ ಮುಂದೆ ಈ ರೀತಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ಯಾ ಅತ್ತೆ, ನೋಡಿ ನಿನ್ನ ಕತೆ ಏನು ಮಾಡ್ತೀನಿ ಅಂತ ಹೇಳ್ತಾರೆ. ಕ್ವಾಟ್ಲೆ ಕೂಡ ಅದನ್ನೇ ಹೇಳ್ತಾರೆ. ಆಗ ಶಿವರಾಮೇಗೌಡರು ಎಲ್ಲರನ್ನ ಕೂಡ ಸುಮ್ಮನಿರಿಸ್ತಾರೆ. ಇಲ್ಲಿ ಸಾವಿತ್ರಿ ಅವರು, ನನಗೆ ನ್ಯಾಯ ಸಿಕ್ಕಿದ್ರೆ ಖಂಡಿತ ಹೋಗ್ಬಿಟ್ಟು ಅಣ್ಣನ ಪಾದ ತೊಳಿತೀನಿ ಅಂತ ಹೇಳ್ತಾರೆ. ಜೊತೆಗೆ ನೀವೆಲ್ಲರೂ ಹೇಳೋ ಹಾಗೆ ಖಂಡಿತ ನನ್ನ ಬದುಕು ಗಂಡನ ಮನೇಲಿ ಗಂಡ ಸತ್ತ ಮೇಲೆ ನನಗೇನು ಆಗ್ತೀನೋ, ಆದರೆ ಅಣ್ಣ ನಮಗೆ ಬದುಕನ್ನು ಕೊಟ್ಟು ಕಾಪಾಡಿದ್ದಾನೆ, ನಾನು ಅದನ್ನು ಮರೆಯೋದಿಲ್ಲ, ಅದಕ್ಕೆ ನನ್ನ ಒಂದು ಚರ್ಮನ ಹೊಲಿದು ಚಪ್ಪಲಿ ಮಾಡಿಕೊಡ್ತೀನಿ, ಆದರೆ ನನ್ನ ಮಗಳಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು. ಹೌದು, ನನ್ನ ಮಗಳು ತಪ್ಪು ಮಾಡಿ ಫೋನ್ ಮಾಡಿದ್ಲು, ಅದಕ್ಕೆ ನೀವು ಶಿಕ್ಷೆ ಕೊಡಿ, ಆದರೆ ಭದ್ರನ ಜೊತೆ ಮದುವೆ ಮಾಡಿಸಿ ಸಂಸಾರ ಮಾಡಿಸಿ ಅಂತ ಹೇಳಿ ಸಾವಿತ್ರಿಯವರು ಹೇಳ್ತಾರೆ. ಆದರೆ ಇಲ್ಲಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಈ ಕಡೆ ಈಶ್ವರಿಯವರಂತೂ ಅಹಂಕಾರ ತೋರಿಸ್ತಿದ್ದಾಳೆ, ಆಮೇಲೆ ಸಂಬಂಧ ಕೂಡ ಕಳ್ಕೊತಾಳೆ ಅಂತ ಅಂದ್ಕೊಂಡ್ರೆ ಸುಭಾಷ್ ಅತ್ತೆ ಕೇಳ್ತಿರೋದ್ರಲ್ಲಿ ನ್ಯಾಯನೇ ಇದೆ. ನೀವು ಯಾಕೆಲ್ಲ ಈ ರೀತಿ ಆಡ್ತಿದ್ರ, ಭದ್ರನಿಂದ ವಿನಂತಿಗೆ ಅನ್ಯಾಯ ಆಗಿದೆ, ಅದಕ್ಕೆ ಮದುವೆ ಮಾಡಿಸಿ ಅಂತಿದ್ದಾರೆ ಅಂತ ಹೇಳಿದಾಗ ಸರಿಯಾಗಿ ಹೇಳಿದೆ ಸುಭಾಷ, ನೀನಾದರೂ ನನ್ನ ಪರವಾಗಿದೆಯಲ್ಲ ಅಂತ ಸಾವಿತ್ರಿ ಅವರು ಹೇಳ್ತಾರೆ. ನಂತರ ಇಲ್ಲಿ ಶಿವರಾಮೇಗೌಡರು ನನ್ನ ವಿರುದ್ಧ ಸಂಚು ಮಾಡಿ ನನ್ನನ್ನು ಜೈಲಿಗೆ ಕಳಿಸ್ತವ್ರು ನನ್ನ ಮಗನ ವಿರುದ್ಧ ಕೂಡ ಸಂಚು ಮಾಡಿರ್ತಾರೆ ಅಂತ ಗೊತ್ತಿದೆ, ಅದೇ ಕಾರಣಕ್ಕೋಸ್ಕರನೇ ಅವ್ರು ಹೇಳೋದಕ್ಕೆಲ್ಲ ಒಪ್ಕೊಂಡು ಮದುವೆ ಮಾಡಿಸ್ತೀನಿ ಅಂತ ಅನ್ಕೋಕೂಡ್ದು, ಅದನ್ನು ಬಿಟ್ಟು ಬೇರೆ ಏನು ಬೇಕಿದ್ರು ಹೇಳಲಿ, ಆದರೆ ಮದುವೆ ವಿಷಯ ಮಾತಾಡಬಾರ್ದು ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆದರೆ ಇಲ್ಲಿ ಸಾವಿತ್ರಿ ಅವರು, ಹಾಗಿದ್ರೆ ಸರಿ ಆಯಿತು, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಮೀಡಿಯಾಗೆ ಹೋಗ್ತೀನಿ ಅಂತ ಹೇಳಿ ಪಟ್ಟಿಟ್ಕೊಂಡು ಕೂತ್ಕೊಂಡಾಗ ಇಲ್ಲಿ ದೇವ್ರ ಮುಂದೆ ಸಾಕ್ಷಿಯಾಗಿ ಇದು ಇತ್ಯರ್ಥ ಆಗಲಿ ಅಂತ ಚಿಕ್ಕಪ್ಪ ಹೇಳ್ತಾರೆ. ಹಾಗಾಗಿ ದೇವರ ಹಬ್ಬದಂದು ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಕೆಂಡ ಹಾಯೋದ್ರ ಮುಖಾಂತರ ಸತ್ಯದ ದರ್ಶನ ಆಗಲಿ ಅಂತ ಹೇಳಿರೋದ್ರಿಂದ ವಿದ್ಯಾ ಮತ್ತು ಭದ್ರಾ ಕೂಡ ದೇವರ ಮುಂದೆ ಪ್ರಮಾಣ ಮಾಡಿ ಅಲ್ಲಿ ಕೆಂಡ ಆಯ್ತಿದ್ದಾರೆ. ಅದೇ ರೀತಿ ವಿನಂತಿ ಕೂಡ ಪ್ರಮಾಣ ಮಾಡಿ ಕೆಂಡ ಆಯೋದಕ್ಕೆ ಮುಂದಾಗ್ತಿದ್ದಾಗೇನೆ ಶಿವರಾಮೇಗೌಡರ ಮೈ ಮೇಲೆ ದೇವರು ಬರುವುದ್ರ ಮುಖಾಂತರ ಏನು ನೀನು
ಅನ್ಯಾಯ ಮಾಡಿ ಕೆಡ ಆಯ್ತಿದ್ಯಾ ಅಂತ ಹೇಳಿ ಜೋರು ಮಾಡ್ತಿದ್ದಾರೆ. ಮಾಡುವುದ್ರ ಮುಖಾಂತರ ಇಲ್ಲಿ ವಿನಂತಿ ಗಡಗಡ ಅಂತ ನಡುಗಿ ಹೋಗಿದ್ದೆ ಸತ್ಯವನ್ನು ತಾನೇ ಬಿಚ್ಚಿಟ್ಟು ಎಲ್ಲರ ಮುಂದೆ ಬಯಲು ಮಾಡ್ತಿದ್ದಾರೆ. ಹಾಗಿದ್ರೆ ದೇವರ ಸನ್ನಿಧಿಯಲ್ಲಿ ಸತ್ಯದ ದರ್ಶನವಾಗಿದೆ, ಜೊತೆಗೆ ತಪ್ಪಿತಸ್ಥ ವಿನಂತಿ ಸಾವಿತ್ರಿಗೆ ಶಿಕ್ಷೆ ಕೂಡ ಆಗುತ್ತೆ. ಹಾಗಾದರೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.